Good morning everyone. In today's class we will see the most important problems for exams. ಅಂದರೆ 2014 ಇಂದ 2018 ವರೆಗೆ ಯಾವ ತರಹದ ಕ್ವಶನ್ಸ್ ಬಂದಿದೆಯೋ ಆ ಕ್ವಶನ್ಸ್ ಅನ್ನು ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡ್ತೀನಿ. ಇವತ್ತಿನ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಈ ಪ್ರಾಬ್ಲಮ್ಸ್ ಈಗ ಬಂದಿರೋ 6 ಪ್ರಾಬ್ಲಮ್ಸ್ ಏನಿದೆ 2014 ಇಂದ 2018 ವರೆಗೆ ಅವೆಲ್ಲದನ್ನೂ ಒಂದ್ಸತಿ ಮಾಡಿಸ್ತೀನಿ ಆಲ್ರೆಡಿ. ಬಟ್ ಇವತ್ತೊಂದ್ಸತಿ ರಿವಿಷನ್ ಮಾಡಿಸ್ತೀನಿ. ಈ ತರ ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಹಾಗೆ ಉಳಿದಿದ್ದು ಯಾವ್ದು 20 ಕ್ವಶನ್ಸ್ ಏನೇನು ನಾನು ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಆ ತರ ಪ್ರಾಬ್ಲಮ್ಸೇ ಬರುತ್ತೆ ಮೋಸ್ಟ್ ಪ್ರಾಬಬ್ಲಿ. ಸೊ ಅಂತ 20 ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಅಗೇನ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ಇವತ್ತಿನ ಕ್ಲಾಸಲ್ಲಿ 2014 ಇಂದ 2018 ವರೆಗೆ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಯಾವ್ದಾದಿತ್ತು ಅದನ್ನ ಮಾಡಿಸ್ತೀನಿ. ಇವತ್ತಿನ ಕ್ಲಾಸು ತುಂಬಾ ಇಂಪಾರ್ಟೆಂಟ್. ಸೊ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ಕೊಳ್ಳಿ. ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳಿ, ನಾನು ಹೇಳ್ಕೊಡ್ತೀನಿ. ದೆನ್ ಇವಾಗ ಫಸ್ಟ್ ಪ್ರಾಬ್ಲಮ್ 2018 ಅಲ್ಲಿ ಬಂದಿರೋದು 2 ಮಾರ್ಕ್ಸ್ ಪ್ರಾಬ್ಲಮ್. 2018 2 marks problem. In what time will a sum of money double itself at 8.5% per annum simple interest? ಅಂದ್ರೆ in what time ಅಂದ್ರೆ ಯಾವ ಪೀರಿಯಡ್ ಅಲ್ಲಿ a sum of money, that is just sum of money ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್. ನಾವು ಒಬ್ಬ ಪರ್ಸನ್ ಎಷ್ಟು ಇನ್ವೆಸ್ಟ್ ಮಾಡಿರ್ತಾನೋ ಆ ಮನಿ, ಆ ಸಮ್ ಆಫ್ ಮನಿ ಡಬಲ್ ಇಟ್ಸೆಲ್ಫ್ at 8.5% per annum simple interest. ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಮನಿ ಯಾವ ಒಂದು ಪೀರಿಯಡ್ ಅಲ್ಲಿ ಡಬಲ್ ಆಗುತ್ತೆ when we used rate of interest 8.5% per annum simple interest. ನಾವು 8.5% ಸಿಂಪಲ್ ಇಂಟ್ರೆಸ್ಟ್ ಯೂಸ್ ಮಾಡಿ ಒಂದು ಸಮ್ ಆಫ್ ಮನಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಅದು ಯಾವ ಪೀರಿಯಡ್ ಅಲ್ಲಿ ಡಬಲ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ. ಇದು ಈ ತರ ಪ್ರಾಬ್ಲಮ್ಸ್ ಡಬಲ್ ಅಥವಾ ಟ್ರಿಪಲ್ ಆಗೋದು ಅಂತ ಪ್ರಾಬ್ಲಮ್ಸ್ ಅನ್ನ ಸಾಮಾನ್ಯ 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗಿ. ಈಸಿ ಇದೆ ಪ್ರಾಬ್ಲಮ್, ಏನೂ ಇಲ್ಲ ಇದರಲ್ಲಿ. ಇನ್ ವಾಟ್ ಟೈಮ್ ವಿಲ್ ಅ ಸಮ್ ಆಫ್ ಮನಿ ಡಬಲ್ ಇಟ್ಸೆಲ್ಫ್ ಅಟ್ 8.5% per annum simple interest? First we have to consider principal amount. ಆ sum of money ಏನಿದೆ ಅದನ್ನ ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ತೀವಿ. ಪ್ರಿನ್ಸಿಪಲ್ ಅಮೌಂಟ್ that is P as rupees 100. ಅಂದ್ರೆ ಫಸ್ಟ್ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಕನ್ಸಿಡರ್ ಮಾಡೋಣ ಪ್ರಿನ್ಸಿಪಲ್ ಅಮೌಂಟ್ rupees 100 ಇದೆ ಅಂತ. ನಮ್ಗೆ ಸಮ್ ಆಫ್ ಮನಿ ಅಂತ ಕೊಟ್ಟಿದ್ದಾರೆ, ನಾವು ಅಸ್ಯೂಮ್ ಮಾಡ್ತಾ ಇದೀವಿ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ನಾವು 100 ರೂಪೀಸ್ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ. ಹಾಗಾದ್ರೆ ಲಾಸ್ಟ್ ಅವ್ರು ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದಾರೆ ಪೀರಿಯಡ್. ಅದಕ್ಕಿಂತ ಮುಂಚೆ ಯಾವಾಗ ಡಬಲ್ ಆಗುತ್ತೆ, ಯಾವ ಪೀರಿಯಡ್ಗೆ ಡಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ 100 ರೂಪೀಸ್ ಅನ್ನ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ನಾವು ಅದು ಅಮೌಂಟ್ ಡಬಲ್ ಆಗಿರ್ಬೇಕು. ಅಂದ್ರೆ ನಾವು 100 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ 100 into 2 ಅಂದ್ರೆ 200 ರೂಪೀಸ್ ಆಗಿರ್ಬೇಕು. ಸೊ ಪ್ರಿನ್ಸಿಪಲ್ ಅಮೌಂಟ್ 100 ರೂಪೀಸ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಅಮೌಂಟ್ ಏನಾಗುತ್ತೆ rupees 100 into 2, that is ಡಬಲ್ ಆಗಿದೆ. ಡಬಲ್ ಅಂದ್ರೆ rupees 2 ಅಂತ ತಗೊಂತೀವಿ, ಅಂದ್ರೆ 2 times ಜಾಸ್ತಿ ಆಗಿದೆ. ಸೊ rupees 100 into 2, that is 200. ಅಮೌಂಟ್ ಏನಾಯ್ತು 200. ದೆನ್ ವಿ ನೋ ಪ್ರಿನ್ಸಿಪಲ್ ಅಮೌಂಟ್ ಅಂಡ್ ದ ಲಾಸ್ಟ್ ಟೋಟಲ್ ಅಮೌಂಟ್. ಅಂದ್ರೆ ಅಮೌಂಟ್ ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ನಮಗೆ ಟೋಟಲ್ ಅಮೌಂಟ್ ಗೊತ್ತಿದೆ, ಫಸ್ಟ್ ಗೆ ಇನ್ವೆಸ್ಟ್ ಮಾಡ್ತಿರೋ ಪ್ರಿನ್ಸಿಪಲ್ ಅಮೌಂಟ್ ಸಮ್ ಆಫ್ ಮನಿ ಗೊತ್ತಿದೆ. ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್.
that is amount is equal to rupees 200, principal amount rupees 100 is equal to rupees 100. ಅಂದ್ರೆ ಈ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಮಾಡಿದ್ರೆ ನಮಗೆ 200 rupees ಅಮೌಂಟ್ ಬಂತು. ಸೊ ನಮಗೆ ಅಮೌಂಟ್ ಗೊತ್ತಿದೆ, ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿದೆ, then we can calculate simple interest. That is simple interest is equal to amount minus principal amount, that is rupees 100 minus 100. Rupees 200 minus 100 is equal to rupees 100. Then we can calculate period now. We can use simple interest formula na use ಮಾಡಿ, that is simple interest is equal to PNR divided by 100. ಈ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, ಆರ್ ಡೈರೆಕ್ಟ್ ಆಗಿ ನಂಬರ್ ಆಫ್ ಇಯರ್ಸ್ ಫಾರ್ಮುಲಾ ಇದೆ, ನಾನು ಬರ್ಸಿದ್ದೀನಿ. ಸಿಂಪಲ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ PR ಇಂಟು 100 ಈ ಫಾರ್ಮುಲಾ ಇದೆ, ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ rupees 100 divided by principal amount rupees 100. Then rate of interest 8.5%. 8.5% ಅಂತ ಕೊಡ್ತಾರೆ into 100. 100 divided by 850 into 100. ಅಂದ್ರೆ we get 11.7 years. 11 years 7 months ಅದು 11.5 years ಅಂದ್ರೆ 11 years 7 months ಅಲ್ಲಿ ಈ ಸಮ್ ಆಫ್ ಮನಿ ಏನು ನಾವು ಇನ್ವೆಸ್ಟ್ ಮಾಡ್ತೀವಿ ಅದು ಡಬಲ್ ಆಗುತ್ತೆ ಅಂತ ಈ ಪ್ರಾಬ್ಲಮ್ಸ್ ಸೊಲ್ಯೂಷನ್ ಕೊಟ್ಟಿದೆ. ದಟ್ ಈಸ್ 11.5 years ಅಲ್ಲಿ at 8.5% per annum ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ನಾವು ಸಮ್ ಆಫ್ ಮನಿಯನ್ನ ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ 11.7 years ಅಲ್ಲಿ ಆ ಅಮೌಂಟ್ ಡಬಲ್ ಆಗುತ್ತೆ ಅಂತ ಈ ಸೊಲ್ಯೂಷನ್ ಕೊಟ್ಟಿದೆ. ಇದು ಈ ಪ್ರಾಬ್ಲಮ್ ಅನ್ನ ಇಷ್ಟು ಕರೆಕ್ಟ್ ಆಗಿ ಮಾಡಿದ್ರೆ 2 marks ಗ್ಯಾರಂಟಿ ಬರುತ್ತೆ. ಫಸ್ಟ್ ಏನ್ ಕನ್ಸಿಡರ್ ಮಾಡ್ತಿದ್ವಿ, ಏನ್ ಅಸಂಪ್ಷನ್ ಮಾಡ್ಕೊಂತಿದ್ವಿ ಅದನ್ನ ಬರೆದು, ದೆನ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕಿ ಅಮೌಂಟ್ ಗೊತ್ತಿದೆ, ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿದೆ, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. 200 minus 100 is equal to rupees 100 ಮಾಡ್ತೀವಿ. then number of years formula n is equal to simple interest divided by PR into 100. then simple interest ನಮಗೆ ಗೊತ್ತಿದೆ rupees 100 divided by principal amount rupees 100 into 8.5% rate of interest. 100 divided by 850 into 100 ಮಾಡಿದ್ರೆ 11.7 years, that is 11 years 7 months ಅಲ್ಲಿ ಆ ಅಮೌಂಟ್ ಸಮ್ ಆಫ್ ಮನಿ ಏನು ನಾವು ಇನ್ವೆಸ್ಟ್ ಮಾಡ್ತೀವಿ ಅದು 8.5% ರೇಟ್ ಆಫ್ ಇಂಟ್ರೆಸ್ಟ್ಗೆ ಆ ಅಮೌಂಟ್ 11.7 years ಅಲ್ಲಿ ಅದು ಡಬಲ್ ಆಗುತ್ತೆ ಅಂತ ಈ ಸೊಲ್ಯೂಷನ್ ಕೊಡ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಪ್ರಾಬ್ಲಮ್. 2018 ನಲ್ಲಿ 2 marks ಗೆ ಬಂದಿರೋ ಪ್ರಾಬ್ಲಮ್. The next, next 2018 ನಲ್ಲಿ 5 marks ಗೆ ಬಂದಿರೋ ಪ್ರಾಬ್ಲಮ್. 5 marks ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಅನ್ನು ಮೋಸ್ಟ್ ಆಗಿ ಅಂದ್ರೆ ತುಂಬಾ ಸಲ 2014 ಇಂದ 2018 ವರೆಗೂ 2 marks ಮತ್ತೆ 5 marks ಗೆ ಕೇಳಿದ್ದಾರೆ. ಸೊ 2 marks ಮತ್ತೆ 5 marks ಗೆ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಅಂದ್ರೆ 2018 ನಲ್ಲಿ 5 marks ಗೆ ಕೇಳಿರೋ ಪ್ರಾಬ್ಲಮ್. ದ ಸಿಂಪಲ್ ಇಂಟ್ರೆಸ್ಟ್ on rupees 1600 at 2% per annum for a certain period
interest calculated. That is the simple interest on rupees 1600 at 2% per annum for a certain period, and that on rupees 500 for 5 more years, 5 years more at 4% per annum simple interest are together rupees 256. Then find or for what period were interest calculated. ಈ ತರ ಪ್ರಾಬ್ಲಮ್ಸ್ ಕೂಡ ಮಾಡ್ಸಿದ್ದೀನಿ, ಸೇಮ್ ಪ್ರಾಬ್ಲಮ್ಸ್ ಮಾಡಿಸಿರ್ಬೋದು, ಅಮೌಂಟ್ ಒಂದು ಸ್ವಲ್ಪ ಚೇಂಜಸ್ ಇರುವಂತದ್ದು ಆ ತರ ಮಾಡಿಸಿದ್ದೀನಿ, ಸೇಮ್ ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ, ಕರೆಕ್ಟ್ ಆಗಿ ಒಂದ್ಸತಿ ನೋಡ್ಕೊಡಿ. ದೆನ್ ಹಿಯರ್ ದೇ ಹ್ಯಾವ್ ಗಿವನ್ ದಟ್ ದ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಇವೆರಡು ಪ್ರಿನ್ಸಿಪಲ್ ಅಂದ್ರೆ ಎ ಅಂಡ್ ಬಿ ಇಬ್ರು ಅಸ್ಯೂಮ್ ಮಾಡ್ಕೊಳ್ಳೋಣ, ಎ ಅಂಡ್ ಬಿ ಇಬ್ರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದರಲ್ಲಿ ಎ ಏನ್ ಮಾಡ್ತಾನೆ, ರುಪೀಸ್ 1600 ಅನ್ನ 2% per annum ಸಿಂಪಲ್ ಇಂಟ್ರೆಸ್ಟ್ 2% per annum ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಿ ರುಪೀಸ್ 500 ರುಪೀಸ್ ಅನ್ನ 4% per annum ರೇಟ್ ಆಫ್ ಇಂಟ್ರೆಸ್ಟ್ ಗೆ ಇನ್ವೆಸ್ಟ್ ಮಾಡ್ತಾರೆ. ಇದರಲ್ಲಿ ಎ ಇದಾನಪ್ಪ, ಅವನು ಸರ್ಟನ್ ಪೀರಿಯಡ್ ಅಂದ್ರೆ ನಮಗೆ ಪೀರಿಯಡ್ ಗೊತ್ತಿಲ್ಲ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್, ಸರ್ಟನ್ ಪೀರಿಯಡ್ ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಬಿ ಏನಿದ್ದಾನೆ, ಎ ಮಾಡ್ತಾ ಇರುವಂತಹ ಸರ್ಟನ್ ಪೀರಿಯಡ್ ಇನ್ವೆಸ್ಟ್ ಮಾಡ್ತಾ ಇದ್ದಾರಪ್ಪ, ಅದಕ್ಕಿಂತ 5 ಇಯರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಂಡ್ ದೇ ಹ್ಯಾವ್ ಗಿವನ್ ದಟ್ ಈ ಎರಡು ಅಮೌಂಟ್ಸ್ ಏನಿದೆ ಅವೆರಡನ್ನೂ ಸಮ್ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ರುಪೀಸ್ 256 ಅಟ್ ದ ಎಂಡ್ ಆಫ್ ದ ಪೀರಿಯಡ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅವೆರಡನ್ನು ಎ ಮತ್ತೆ ಬಿದು ಇಬ್ರದ್ದು ಏನು ಸಿಂಪಲ್ ಇಂಟ್ರೆಸ್ಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಟ್ ದ ಎಂಡ್ 256 ರುಪೀಸ್ ಬರುತ್ತೆ. ಹಾಗಾದ್ರೆ ವಾಟ್ ಪೀರಿಯಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಅಂದ್ರೆ ಇಂಟ್ರೆಸ್ಟ್ ನಾವು ಯಾವ ಪೀರಿಯಡ್ ಗೆ ಕ್ಯಾಲ್ಕುಲೇಟ್ ಮಾಡ್ತಿದೀವಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಗಿವನ್ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಫಸ್ಟ್ ಗಿವನ್ ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರೀರಿ. ಹಿಯರ್ ದೇ ಹ್ಯಾವ್ ಗಿವನ್ first principal amount of A, that is rupees 1600. Then rate of interest of A, that is 2% per annum. 2% per annum. Number of years we don't know, n number of years. We consider n number of years. Then principal amount of B, that is rupees 500. Then rate of interest of B 4% per annum, and they given that number of years of B, this is number of years of A, number of years of B is equal to 5 more years than A, ಅಂದ್ರೆ A ಗಿಂತ 5 more years on invest ಮಾಡ್ತಾರೆ. So n plus 5 years, n plus 5 years ಅಂತ ಕನ್ಸಿಡರ್ ಮಾಡೋಣ. Then next they have given that simple interest from A plus simple interest from B ಏನಿದೆ ಇವೆರಡನ್ನು ಆಡ್ ಮಾಡಿದ್ರೆ ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಇವಿಬ್ರದ್ದು ಎ ಮತ್ತೆ ಬಿದು ಸಿಂಪಲ್ ಇಂಟ್ರೆಸ್ಟ್ ನ ಆಡ್ ಮಾಡಿದ್ರೆ ನಮಗೆ 256 ರುಪೀಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಇವೆರಡನ್ನು ಆಡ್ ಮಾಡಿದ್ರೆ 256 ರುಪೀಸ್ ಬರುತ್ತೆ. ದೆನ್ simple interest from A plus simple interest from B is equal to 256 rupees. So formula apply ಮಾಡಬೇಕು separate ಆಗಿ PNR divided by 100 plus PNR divided by 100 is equal to rupees 256. Then apply ಮಾಡಬೇಕು. ಏನು ಪ್ರಿನ್ಸಿಪಲ್ ಅಮೌಂಟ್ 1600 into number of years n, we don't know, we have to calculate. Then rate of interest 2%,
divided by 100 plus principal amount of B, that is rupees 500. 500 into number of years n plus 5 years plus rate of interest 4% per annum, then rupees is equal to rupees 250. 16 into 2, 32n plus 20 into n plus 5 years is equal to rupees 256. Is equal to rupees 256. Then 32n plus 20 into n, 20n plus 20 into 5, 100 is equal to rupees 256. Next, n plus 20n plus 100 is equal to rupees 256 bande. Then 32 plus 20x andre 52n. 32 plus 20 andre 52n agutte plus 100 is equal to rupees 256. 52n is equal to 256. This 100 will go to that side, then become minus 100. 52n is equal to 256 minus 100 means 156. n is equal to 156 plus 52 divided by 52. That is 3 years. Number of years of A inde, number of years of A inde, adu 156. Number of years n anta ನಾವು ಯಾವುದು ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇದರಲ್ಲಿ n number of years A certain period ಇದೆ, ಅದು n number of years ಅಂತ ಕನ್ಸಿಡರ್ ಮಾಡ್ತೀವಿ. So number of years of A ಇದೆ, ಅದು 3 years ಅಂತ ಗೊತ್ತಾಯ್ತು ನಮಗೆ. Then we have to calculate number of years of B. That is, ನಾವು number of years of B na 5 more years ಅಂತ ಕೊಟ್ಟಿರೋದ್ರಿಂದ n plus 5 more years ಅಂತ n plus 5 years ಅಂತ ಕನ್ಸಿಡರ್ ಮಾಡಿದ್ದೀವಿ. So we know number of years, that is n. n ಎಷ್ಟು years ಅಂತ ಗೊತ್ತಿದೆ, that is 3 years. 3 years. 3 plus 5 years. 3 plus 5 years ಏನಿದೆ ಅದು number of years of B, that is 8 years. 8 years, number of years of B 8 years, number of years of A 3 years. I hope you all understood. ಅಂದ್ರೆ ಫಸ್ಟ್ A ಏನಿದ್ದಾನೆ ಅವನು ₹1600 rupees ಏನಿದೆ ಅದನ್ನ 2% per annum 3 years ಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ದೆನ್ 500 rupees ಗೆ B at rate of interest 4% per annum 5 more years ಅಂದ್ರೆ A 3 years ಮಾಡ್ತಿದ್ದಾನೆ, ಅಂದ್ರೆ 5 more years ಅವನು ಇನ್ವೆಸ್ಟ್ ಮಾಡ್ತಿದ್ದಾನೆ, ಅಂದ್ರೆ 8 years B ಇನ್ವೆಸ್ಟ್ ಮಾಡ್ತಿದ್ದಾನೆ. ಸೊ ಇದೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ 256 ಬರುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಪ್ರಾಬ್ಲಮ್, ಅಂದ್ರೆ ಇದು 2018 ಅಲ್ಲಿ 5 ಮಾರ್ಕ್ಸ್ ಗೆ ಕೇಳಿರುವಂತಹ ಪ್ರಾಬ್ಲಮ್. The next third problem, 2017 5 marks problem. 2017 ಅಲ್ಲಿ 2 marks ಗೆ ಯಾವುದು ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಕೇಳಿರಲಿಲ್ಲ, ಬಟ್ 5 marks ಗೆ ಕೇಳಿದ್ರು. 2017
invested at 4% per annum, 4% per annum, simple interest will amount to rupees 5,100 in 6 months. 6 months. That is, they have given that what sum of money invested at 4% per annum simple interest will amount to rupees 5,100 in 6 months. They have given amount ಕೊಟ್ಟಿದ್ದಾರೆ ಅಂದ್ರೆ ಟೋಟಲ್ ಅಮೌಂಟ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ನಾವು ಅಟ್ ದ ಎಂಡ್ ಆಫ್ ದ ಪೀರಿಯಡ್ ಏನು ರಿಟರ್ನ್ ಪಡಿತೀವಿ ಆ ಅಮೌಂಟ್ ಅನ್ನ ಅಂದ್ರೆ 5,100 ಏನಿದೆ ಅದು ಟೋಟಲ್ ಅಮೌಂಟ್ ಅಂದ್ರೆ 6 ಮಂತ್ಸ್ ಆದ್ಮೇಲೆ ನಾವು ಏನು ಅಮೌಂಟ್ ತಗೊಂತೀವಿ ರಿಟರ್ನ್ ಪಡಿತೀವಲ್ಲ ಅದು 5,100 ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಇಯರ್ಸ್ ಮಂತ್ಸ್ ಅಲ್ಲಿ ಕೊಟ್ಟಿದ್ದಾರೆ, ದಟ್ ಈಸ್ 6 ಮಂತ್ಸ್. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ 4% per annum. They didn't give us principal amount ಏನು ಅಂತ ಕೊಟ್ಟಿಲ್ಲ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಷ್ಟು ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡ್ತಿದೀವಿ. ಆ ಅಮೌಂಟ್ 6 ಮಂತ್ಸ್ ಗೆ 5,100 ಆಗಬೇಕಂದ್ರೆ ಎಷ್ಟು ಅಮೌಂಟ್ ಅನ್ನ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಗಿವನ್ amount is equal to rupees 5,100. Then rate of interest 4% per annum. Number of years 6 months. 6 months at ಕೊಟ್ಟಿದ್ರೆ we have to take it as 6 divided by 12 ಅಂತ ಕನ್ಸಿಡರ್ ಮಾಡಬೇಕು. Then amount formula. ಇಲ್ಲಿ amount formula ಅಂತ ತಗೋಬೇಕು. amount formula ಏನಿದೆ A is equal to P into N plus NR divided by 100 ಇದು amount formula. ಈ formula ಇಟ್ಕೊಂಡು we can calculate principal amount. That is, they have given amount rupees 1,500. Principal amount we don't know, but take it as P itself. E1 plus number of years 6 months. 6 divided by 12 into rate of interest 4%. Andre 4 divided by 100. Then 5,100 is equal to P. 1 plus 6 divided by 12 means 0.5. Then 4 divided by 100 means 0.04. Then 5,100 is equal to P into 1 plus 0.5 into 0.04 means 0.02. Next, Next, 5,100 is equal to P into 1 plus 0.02 ಬಂದಿದೆ ನಮಗೆ. ಅಂದ್ರೆ 0.5 plus 0.04 ಅಂದ್ರೆ 0.02. So then next 5,100 is equal to P into 1 plus 0.02 ಅಂದ್ರೆ 1.02. That is 5,100 is equal to 1.02 PR. P na ನಾವು ಕ್ಯಾಲ್ಕುಲೇಟ್ ಮಾಡಬೇಕು. So P is equal to 5,100 divided by this 1.02 ಏನಿದೆ ಅದು ಈ ಕಡೆ ಈಕ್ವಲ್ ಈ ಸೈಡ್ ಬಂದು ಮಲ್ಟಿಪ್ಲಿಕೇಶನ್ ಇದೆ. ಸೊ ಈ ಕಡೆ ಡಿವಿಷನ್ ಆಗುತ್ತೆ. ದಟ್ ಈಸ್ 5,100 divided by 1.02. That is, principal amount is equal to rupees 5,000. Principal amount ಏನಿದೆ ಅದು 5,000. 5,100 divided by 1.02 ಮಾಡಿದ್ರೆ we get principal amount as rupees 5,000.
ಅಂದರೆ ನಾವು 4% ರೇಟ್ ಆಫ್ ಇಂಟ್ರೆಸ್ಟ್ಗೆ 5,000 rupees ಅನ್ನ ಇನ್ವೆಸ್ಟ್ ಮಾಡಿದ್ರೆ ಆಫ್ಟರ್ 6 months we will get 5,100 rupees ಅಮೌಂಟ್. ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ 5,000 ಆಯ್ತು ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯ್ತು? 5,100 ಮೈನಸ್ 5,100 ಮೈನಸ್ 5,000 ಮಾಡಿದ್ರೆ 100 rupees ಸಿಂಪಲ್ ಇಂಟ್ರೆಸ್ಟ್. ಅವ್ರು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾಡಕ್ ಹೇಳಿಲ್ಲ ಅದರಲ್ಲಿ, ಬಟ್ ಹೇಳಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಗೊತ್ತಿದೆ ನಮಗೆ, ಪ್ರಿನ್ಸಿಪಲ್ ಅಮೌಂಟ್ ಗೊತ್ತಿದೆ 5,100 ಮೈನಸ್ 5,000 ಇಸ್ ಈಕ್ವಲ್ ಟು rupees 100. rupees 100 ಏನಿದೆ ಅದು ಪ್ರಿನ್ಸಿಪಲ್ ಅಮೌಂಟ್. ನಮ್ಗೆ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಏನಾಯ್ತು? rupees 5,000. ಇದು 2017 ನಲ್ಲಿ ಕೇಳಿರೋ 5 marks ಪ್ರಾಬ್ಲಮ್. ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಏನಿದೆ ಅವೆಲ್ಲ ತುಂಬಾ ಈಸಿ ಇದೆ. ಕರೆಕ್ಟ್ ಆಗಿ ಮಾಡಿಸಿರುವಂತ ಪ್ರಾಬ್ಲಮ್ ಅನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ದೆನ್ ನೆಕ್ಸ್ಟ್ 2016 ಪ್ರಾಬ್ಲಮ್. 2016 ಪ್ರಾಬ್ಲಮ್ 2 marks ಪ್ರಾಬ್ಲಮ್. 2016 2 marks problem, that is fourth one. In what period will rupees 400 amounts to rupees 520 at 6% per annum simple interest. That is, in what period will rupees 400 amounts to rupees 520 at 6% per annum rate of interest. 6% per annum simple interest. That is, now we have to calculate what period. Andre number of years calculate ಮಾಡಬೇಕು. Will rupees 400, that is principal amount. ನಾವು ಇನ್ವೆಸ್ಟ್ ಮಾಡ್ತಿರೋದು ಎಷ್ಟು? rupees 400 amounts to rupees 520. ಅಂದ್ರೆ ನಾವು ಫಸ್ಟ್ ಇನ್ವೆಸ್ಟ್ ಮಾಡ್ತಿರೋದು ಎಷ್ಟು? 400 rupees ಅನ್ನ ಇನ್ವೆಸ್ಟ್ ಮಾಡಿದ್ರೆ ಒಂದು ಸರ್ಟೆನ್ ಪೀರಿಯಡ್ ಅಲ್ಲಿ rupees 400 rupees ಅನ್ನ ಇನ್ವೆಸ್ಟ್ ಮಾಡಿದ್ರೆ at the end of some years amounts to rupees 520 at 6% per annum rate of interest. ನಾವು 6% per annum rate of interest ಗೆ rupees 400 rupees ಅನ್ನ ಇನ್ವೆಸ್ಟ್ ಮಾಡಿದ್ರೆ ಯಾವ ಒಂದು ಪೀರಿಯಡ್ಗೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್, ಎಷ್ಟೊಂದು ಸರ್ಟನ್ ಪೀರಿಯಡ್ಗೆ, ಯಾವ ಒಂದು ಸರ್ಟನ್ ಪೀರಿಯಡ್ಗೆ ಆ 400 ಇದೆಯಲ್ಲ ಅದು 520 ಆಗುತ್ತೆ, 520 rupees ಅಮೌಂಟ್ ಆಗುತ್ತೆ. ಅಂದ್ರೆ ಟೋಟಲ್ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಸೇರಿ ಟೋಟಲ್ ಅಮೌಂಟ್ 520 rupees ಯಾವಾಗ ಆಗುತ್ತೆ, ಯಾವ ಟೈಮಲ್ಲಿ ಆಗುತ್ತೆ ಅನ್ನೋದನ್ನ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ದಟ್ ಈಸ್ ಗಿವನ್ amount is equal to rupees 520. Amount rupees 520, principal amount rupees 400, then rate of interest 6% per annum. Number of years we don't know, we have to calculate. We can calculate simple interest. They have given amount and principal amount, so we can calculate simple interest. ಯಾವಾಗಲೂ ಒಂದು ಪ್ರಾಬ್ಲಮ್ ಅಲ್ಲಿ ಅಮೌಂಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅಮೌಂಟ್ ಈಸಿಲಿ. ಅಮೌಂಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್ ಈಸಿಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್. ದಟ್ ಈಸ್ 520 minus 400, that is rupees 120. 120 is rupees 120 rupees ಏನಿದೆ ಅದು ಸಿಂಪಲ್ ಇಂಟ್ರೆಸ್ಟ್. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಪೀರಿಯಡ್, ನಂಬರ್ ಆಫ್ ಇಯರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಇದರಲ್ಲೂ ಕೂಡ ಡೈರೆಕ್ಟ್ ಆಗಿ ನಂಬರ್ ಆಫ್ ಇಯರ್ಸ್ ಫಾರ್ಮುಲಾ ಇದೆ. m is equal to ಸಿಂಪಲ್ ಇಂಟ್ರೆಸ್ಟ್ SI divided by PR into 100. ಆ ಒಂದು ಫಾರ್ಮುಲಾನು ಕನ್ಸಿಡರ್ ಮಾಡಬಹುದು. ಆರ್ ವಿ ಕ್ಯಾನ್ ಯೂಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PNR ಡಿವೈಡೆಡ್ ಬೈ 100 ಏನಿದೆ ಆ ಫಾರ್ಮುಲಾನೇ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದು. ಸಿಂಪಲ್ ಇಂಟ್ರೆಸ್ಟ್ ನಮಗೆ ಗೊತ್ತಿದೆ, ದಟ್ ಈಸ್ 120 is equal to
divided by 100. 0 0 cancel. 120 is equal to 6 into 4 means 24n. 24n ಆಯಿತು. ಇಲ್ಲಿ 0 0 ಕ್ಯಾನ್ಸಲ್ ಆಗಿ ಕ್ಯಾನ್ಸಲ್ ಆಗಿದೆ. ಸೊ 120 is equal to 24n ಆಯಿತು. That is number of years, that is n is equal to 120 divided by 24 is equal to ಎಷ್ಟಾಗುತ್ತೆ? 120 divided by 24 ಅಂದರೆ 5 years. 5 years ಗೆ this 400 rupees ಏನಿದೆ ಅದು rupees 520 rupees ಆಗಿ ಅಷ್ಟು ಜಾಸ್ತಿ ಆಗುತ್ತೆ. ಅಂದ್ರೆ number of years 5 years. This is fourth problem. 2016 ನಲ್ಲಿ 2 marks ಗೆ ಕೇಳಿರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್. Then 2016 ನಲ್ಲಿ 5 marks problem. 2016 5 marks ಗೆ ಕೇಳಿರುವಂತಹ ಪ್ರಾಬ್ಲಮ್. That is 2016 ನಲ್ಲಿ 2 marks ಗೆ ಅಷ್ಟೇ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಕೇಳಿದ್ದಾರೆ. ದೆನ್ 2014 ನಲ್ಲಿ 2 marks ಗೆ ಕೇಳಿದಂತಹ ಪ್ರಾಬ್ಲಮ್. 2014 2 marks ಪ್ರಾಬ್ಲಮ್. That is fifth one. In what rate percentage per annum sum of money double itself in 10 years at simple interest. ಈ ಸೇಮ್ ಪ್ರಾಬ್ಲಮ್ ನಾನು ಲಾಸ್ಟ್ 20 ಕ್ವಶನ್ಸ್ ಏನು ಪ್ರಾಬ್ಲಮ್ಸ್ ಮಾಡಿಸಿದ್ದೀನಿ ಅದರಲ್ಲಿ ಈ ಸೇಮ್ ಪ್ರಾಬ್ಲಮ್ ಮಾಡಿಸಿದ್ದೀನಿ. ಒಂದ್ಸತಿ ನೋಡಿ. ಇನ್ ವಾಟ್ ರೇಟ್ percentage per annum sum of money double itself in 10 years at simple interest. ಅಂದ್ರೆ ನಾವು ಸಮ್ ಆಫ್ ಮನಿ ಇನ್ವೆಸ್ಟ್ ಮಾಡಿದ್ರೆ ಅದು ಆಫ್ಟರ್ 10 years ಗೆ ಸರ್ಟೈನ್ ಪರ್ಸೆಂಟೇಜ್ ಯೂಸ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಿತ್ತು, ನಮಗೆ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಅಂದ್ರೆ ಯಾವ ಪೀರಿಯಡ್ಗೆ ಆ ಒಂದು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟ್ ಡಬಲ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ಬಟ್ ಹಿಯರ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ರೇಟ್, ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಕನ್ಸಿಡರ್ ಸೇಮ್ ಅದೇ ತರ ಫಸ್ಟ್ ಕನ್ಸಿಡರ್ principal amount that is P as rupees 100 rupees ಅಂತ ಪ್ರಿನ್ಸಿಪಲ್ ಅಮೌಂಟ್ ಅನ್ನು ಅಸ್ಯೂಮ್ ಮಾಡೋಣ. ದೆನ್ ಅಮೌಂಟ್ ಏನಾಗುತ್ತೆ rupees 100 into ಡಬಲ್ ಆಗ್ತಾ ಇದೆ. ಸೊ rupees 100 into 2 ಅಂದ್ರೆ rupees 200. we know amount rupees 200, that is principal amount ಮತ್ತೆ amount ಗೊತ್ತಿದೆ ನಮಗೆ. so we can calculate simple interest. Simple interest is equal to amount minus principal amount, that is 200 minus 100 is equal to rupees 100. Then we can take here rate of interest formula ಏನಿದೆ. ನಮ್ಮ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ನಂಬರ್ ಆಫ್ ಇಯರ್ಸ್ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾನ ಯೂಸ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ನೀವು ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಹಿಯರ್ ನಾನು ಯಾವ್ದು ನಿಮಗೆ ಈಸಿ ಅನ್ಸುತ್ತೋ ಅದನ್ನ ಕನ್ಸಿಡರ್ ಮಾಡಿ. ಹಿಯರ್ ಐ ಆಮ್ ಯೂಸಿಂಗ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ, ದಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PNR divided by 100. Simple interest we know that rupees 100 is equal to principal amount rupees 100. Number of years we know 10 years. 10 years or 10 years. Then rate of interest we have to calculate, that is R divided by 100. 100 cancels.
100 divided by 10. That is rate of interest 10% per annum. Rate of interest ಏನಾಯ್ತು ಅಂದ್ರೆ 10% rate of interest ಗೆ certain sum of money ನ ಇನ್ವೆಸ್ಟ್ ಮಾಡಿದ್ರೆ ಅದು 10 years ಆಗುತ್ತಿಗೆ ಅದು ಡಬಲ್ ಆಗುತ್ತೆ. That is rate of interest is 10% per annum. ಇದು 2014 ನಲ್ಲಿ 2 ಮಾರ್ಕ್ಸ್ ಗೆ ಕೇಳಿದಂತ ಪ್ರಾಬ್ಲಮ್. That is 6 fun. In what time will rupees 4,000 amounts to rupees 4,480 if rupees 50 amounts to rupees 62 in 4 years put out at simple interest. That is ಈ ಪ್ರಾಬ್ಲಮ್ ನ ಈ ಸೇಮ್ ಪ್ರಾಬ್ಲಮ್ ಇದೆ, ಬಟ್ ಹಿಯರ್ ಐ ಟುಕ್ 448 ಅಂತ ತಗೊಂಡಿದ್ದೀನಿ. ಸೇಮ್ ಪ್ರಾಬ್ಲಮ್ ಅನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಅಷ್ಟೇ ಮಾಡಿಸಿದ್ದೆ. ಇಲ್ಲಿ 4,480 ಅಂತ ತಗೊಂಡಿದ್ದಾರೆ, ಅಷ್ಟೇ ವ್ಯತ್ಯಾಸ ಇರೋದು. ಸೇಮ್ ಪ್ರಾಬ್ಲಮ್ ಅನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸಿದ್ದೆ. In what time will rupees 4,000 amounts to rupees 4,480? If rupees 50 amounts to rupees 62 in 4 years put out at simple interest. ನಾವು 50 rupees ಅನ್ನ ಇನ್ವೆಸ್ಟ್ ಮಾಡಿ 4 years ಗೆ 62 rupees ಅನ್ನ ಅಮೌಂಟ್ ಅನ್ನ ರಿಟರ್ನ್ ಪಡೆದರೆ ಇನ್ ವಾಟ್ ಟೈಮ್, ಯಾವ ಪೀರಿಯಡ್ ಗೆ ನಾವು 4,000 ಅನ್ನ ಇನ್ವೆಸ್ಟ್ ಮಾಡಿ 4,480 rupees ಅನ್ನ ರಿಟರ್ನ್ ಪಡಿಬಹುದು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಗಿವನ್ ಇಲ್ಲಿ ಎರಡು ಇನ್ಫಾರ್ಮೇಶನ್ ಕೊಡ್ತಾರೆ. ಒಂದನ್ನ ಎ ಅಂತ ಕನ್ಸಿಡರ್ ಮಾಡೋಣ, ಇನ್ನೊಂದನ್ನ ಬಿ ಅಂತ ಕನ್ಸಿಡರ್ ಮಾಡೋಣ. ಫಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಎ ಇಸ್ ಈಕ್ವಲ್ ಟು rupees 4,000. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ ಎ. We don't know, we have to calculate. Rate of interest ಎರಡದು rate of interest ಕೊಟ್ಟಿಲ್ಲ, we have to calculate. Then number of years of A we don't know, we have to calculate. Then they have given amount of A, that is 4,480 rupees. 4,480 rupees. Then next principal amount of B, ಅಂದ್ರೆ ಇದನ್ನ ಸೆಕೆಂಡ್ ಒನ್ ಏನಿದೆ ಅದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಬಿ ಇಸ್ ಈಕ್ವಲ್ ಟು rupees 50. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಆಫ್ ಬಿ ವಿ ಡೋಂಟ್ ನೋ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅಂದ್ರೆ ಇವೆರಡರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇದೆ. ಅಂದ್ರೆ 4 years ಪುಟ್ ಔಟ್ ಅಟ್ ಸಿಂಪಲ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ನಾವು ಸೇಮ್ ಇದೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ನಂಬರ್ ಆಫ್ ಇಯರ್ಸ್ ಆಫ್ ಬಿ. Number of years of B they have given 4 years. 4 years ಅಂತ ಕೊಟ್ಟಿದ್ದಾರೆ. So number of years of B 4 years. This amount of B they have given 62 rupees. Rupees 62. We have to calculate rate of interest and rate of interest of both, and then number of years of A. ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನಮಗೆ ಇವೆರಡು ಇದರಲ್ಲಿ ನಮಗೆ ಅಮೌಂಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಆಫ್ ಎ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಎ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್ ಆಫ್ ಎ.
that is amount of A 4480 minus 4000, that is 448 480 rupees ಏನಿದೆ ಸಿಂಪಲ್ ಇಂಟ್ರೆಸ್ಟ್ ಆಫ್ A rupees 480. then next simple interest of B ಏನಿದೆ amount of B minus principal amount of B, that is 62 minus 50 ಅಂದ್ರೆ rupees 12 rupees ಏನಿದೆ ಅದು ಪ್ರಿನ್ಸಿಪಲ್ ಸಿಂಪಲ್ ಇಂಟ್ರೆಸ್ಟ್ ಆಫ್ B. then next first we have to calculate rate of interest, that is simple interest is equal to PNR divided by 100. now B information ಇದೆ rupees 50 amounts to rupees 62. ಈ ಇನ್ಫಾರ್ಮೇಶನ್ ಇಟ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎರಡರದ್ದು ಒಂದೇ ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಬೇರೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ಈ ಇನ್ಫಾರ್ಮೇಶನ್ B ಇನ್ಫಾರ್ಮೇಶನ್ ಏನಿದೆ ಆ ಇನ್ಫಾರ್ಮೇಶನ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ ರೇಟ್ ಆಫ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಆಫ್ A ಸಿಂಪಲ್ ಇಂಟ್ರೆಸ್ಟ್ ಆಫ್ B ಏನಿದೆ ದಟ್ ಈಸ್ 12 rupees ಅಲ್ವಾ. ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗಷ್ಟೇ. ಸಿಂಪಲ್ ಇಂಟ್ರೆಸ್ಟ್ ಆಫ್ B is rupees 12. then principal amount of B is 50 rupees. then number of years of B 4 years. rate of interest we don't know, we have to calculate. then 100 divided by 100, 0 cancel, 12 is equal to 20 divided by 20 are divided by 10. then next 10 ones are 10 twos are 12 is equal to 2 r. then r is equal to 12 divided by 2, that is 6% per annum ಏನಿದೆ ಇದು ರೇಟ್ ಆಫ್ ಇಂಟ್ರೆಸ್ಟ್. ಇದು ಬೋತ್ ಇಬ್ಬರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ 6% per annum. ಯಾಕಂದ್ರೆ ಏನೇ ಒಂದು ಡಿಫರೆನ್ಸ್ ಆಗಿರೋದು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ಇಬ್ಬರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಿದೆ ಅದು 6% per annum ಅಂತ ಕನ್ಸಿಡರ್ ಮಾಡ್ತೀವಿ. then we can calculate number of years. ಏನ್ ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಈಸಿಯಾಗಿ. ಸೇಮ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ SI is equal to PNR divided by 100. SI simple interest of A ತಗೊಂಡ್ಬಿಟ್ಟು simple interest of A is rupees 480. principal amount of A is 4000. then number of years we don't know, we have to calculate rate of interest 6% divided by 100. 480 is equal to 240 yen. 240 yen ಬರುತ್ತೆ. then n is equal to 480 divided by 240, that is n is equal to 2 years. 2 years time, what time ಅಂದ್ರೆ 2 years ಅಲ್ಲಿ 4000 if the person invest 4000 rupees at rate of interest 6% per annum, then after 2 years ಅದು 4480 ಆಗಿ 80 ಆಗಿ ರಿಟರ್ನ್ ಅಲ್ಲಿ ಸಿಗುತ್ತೆ ಅಂತ ನಾವು ಸೊಲ್ಯೂಷನ್ ಮಾಡಿದ್ವಿ. ದಟ್ ಈಸ್ ರೇಟ್ ಆಫ್ ಇಂಟ್ರೆಸ್ಟ್ ಹಿಯರ್ 6% per annum. ಅವರು ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿಲ್ಲ, ಬಟ್ ನಂಬರ್ ಆಫ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಬೇಕೇ ಬೇಕು. ಸೊ ಸೆಕೆಂಡ್ ಇನ್ಫಾರ್ಮೇಶನ್ ಏನಿದೆ, ಇಫ್ rupees 50 amounts to rupees 62, ಈ ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ದೆನ್ ನಂಬರ್ ಆಫ್ ಇಯರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಮತ್ತೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿರೋದ್ರಿಂದ ಫಸ್ಟಿಗೆ ನಾವು ಸಿಂಪಲ್ ಇಂಟ್ರೆಸ್ಟ್ ಆಫ್ ಬೋತ್, ಸಿಂಪಲ್ ಇಂಟ್ರೆಸ್ಟ್ ಆಫ್ ಎ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಆಫ್ ಬಿ
ಮತ್ತೆ ಬಿ ಇನ್ಫಾರ್ಮೇಶನ್, ಸೆಕೆಂಡ್ ಇನ್ಫಾರ್ಮೇಶನ್ ಏನಿದೆ ಅದನ್ನ ಇಟ್ಕೊಂಡು ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲದು ಸಿಂಪಲ್ ಇಂಟ್ರೆಸ್ಟ್ ಎಲ್ಲದು ಸಿಕ್ಕಿರೋದ್ರಿಂದ ನಂಬರ್ ಆಫ್ ಇಯರ್ಸ್ ಆಫ್ ಎ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಸೊ ನಂಬರ್ ಆಫ್ ಇಯರ್ಸ್ ಆಫ್ ಬಿ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಇಯರ್ಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಸೇಮ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಇಟ್ಕೊಂಡು ನೆಕ್ಸ್ಟ್ ನಂಬರ್ ಆಫ್ ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಐ ಹೋಪ್ ಇದು ಸಿಕ್ಸ್ ಪ್ರಾಬ್ಲಮ್. ಇದು 2018 ಇಂದ 2014 ವರೆಗೆ ಕ್ಯಾಲ್ಕುಲೇಟ್ ಇಂಪಾರ್ಟೆಂಟ್ ಆಗಿ 2 ಮಾರ್ಕ್ಸ್ಗೆ ಮತ್ತೆ 5 ಮಾರ್ಕ್ಸ್ಗೆ ಕೊಟ್ಟಿದ್ದಂತ ಪ್ರಾಬ್ಲಮ್. 2015 ಮತ್ತೆ 2019 ಕ್ವಶನ್ ಪೇಪರ್ ನನಗೆ ಸಿಕ್ಕಿಲ್ಲ. ಯಾರಿಗಾದ್ರೂ ಸಿಕ್ಕಿದ್ರೆ ನನಗೆ ಪರ್ಸನಲ್ ಆಗಿ ಸೆಂಡ್ ಮಾಡಿ. ಅದರದ್ದು ನಾನು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ, ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ ಇದ್ರೆ ನಾನು ಅದರದ್ದು ಪ್ರಾಬ್ಲಮ್ ಮಾಡಿಸ್ತೀನಿ. ಇಂಥ ಪ್ರಾಬ್ಲಮ್ ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಮಿಗೆ ಇಂಪಾರ್ಟೆಂಟು. ನಾನು ಮಾಡಿಸಿರೋ ಎಲ್ಲ ಪ್ರಾಬ್ಲಮನ್ನು ಕರೆಕ್ಟಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಈ ಥರ ಪ್ರಾಬ್ಲಮ್ಸೇ ಬರುತ್ತೆ. 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಆನ್ ಸಿಂಪಲ್ ಇಂಟ್ರೆಸ್ಟ್ ಏನಿದೆ ಅದು ವೆರಿ ವೆರಿ